ಮಹಾರಾಷ್ಟ್ರದ ಲೋನಾವಾಳ ಬಳಿ ಒಂದು ದುರಂತ ಸಂಭವಿಸಿದೆ. ಒಂದೇ ಕುಟುಂಬದ 9 ಜನ ಅಣೆಕಟ್ಟನ್ನು ನೋಡೋದಕ್ಕೆ ಅಂತ ಬಂದಿದ್ರು. ನೀರು ಜಾಸ್ತಿಯಾಗಿ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ರು. 5 ಜನ ಸಾವಿಗೀಡಾಗಿ 3 ದಡ ಸೇರಿದ್ದಾರೆ ಈಜಿ. ಒಂದು ಮಗುವನ್ನು ಸ್ಥಳೀಯರು ಕಾಪಾಡಿದ್ದಾರೆ. ನೋಡಿ, ಮಹಾರಾಷ್ಟ್ರದ ಲೋನಾವಾಲ ಬಳಿ ನಡೆದಿರ್ತಕ್ಕಂಥ ಘೋರ ದುರಂತ ಇದು. ಕಣ್ಣೆದರಲ್ಲೇ ಆ ಫಾಲ್ಸಿಂದ ಎಲ್ಲರೂ ಕೂಡ ನೀರಿಗೆ ಬೀಳ್ತಾರೆ, ಎಲ್ಲ ಕೊಚ್ಕೊಂಡು ಹೋಗ್ತಾರೆ. ಇದರಲ್ಲಿ 5 ಜನ ಮೃತಪಟ್ಟಿದ್ದಾರೆ. 9 ಜನರ ಗುಂಪು ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. 9 ಜನ ಒಂದೇ ಕುಟುಂಬದವರು. ಈ 9 ಜನನೂ ಕೊಚ್ಕೊಂಡು ಹೋಗ್ತಾರೆ ನೀರಿನ ಪ್ರಮಾಣ ಜಾಸ್ತಿಯಾಗಿ. ಅದರಲ್ಲಿ 3 ಜನ ಈಜಿ ದಡ ಸೇರಿದ್ದಾರೆ. ಒಂದು ಮಗುವನ್ನು ಕಾಪಾಡಿದ್ದಾರೆ ಸ್ಥಳೀಯರು. 5 ಜನ ಸಾವನ್ನಪ್ಪಿದ್ದಾರೆ. 4 ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಇದ್ದರು. ಭುಷಿ ಅಣೆಕಟ್ಟು, ಈ ಭುಷಿ ಅಣೆಕಟ್ಟು ನೋಡೋದಕ್ಕೆ ಬಂದಿದ್ರು. ಫೋಟೋ ತೆಗೆಸ್ಕೋಬೇಕು ಅಂತ ಆ ನೀರಿನ ಮಧ್ಯದಲ್ಲಿ ಹೋಗಿ ನಿಂತಿದ್ದಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ನೋಡಿ, ಒಂದು ಎಳೆ ಮಗು ಇದೆ, ಆ ತಾಯಿ ಹಿಡ್ಕೊಂಡಿರೋದು ಒಂದು ಎಳೆ ಮಗು. ಅವ್ರಿಗೆ ಗೊತ್ತಾಗಿಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗ್ತಿರೋದು. ಒಬ್ರಿಗೊಬ್ರು ಹಿಡ್ಕೊಂಡಿದ್ದಾರೆ. ಆಮೇಲೆ ಯಾವಾಗ ನೀರು ಹರಿಯೋದು ಜಾಸ್ತಿ ಆಯಿತು, ಮೋಸ್ಟ್ಲಿ ಅಣೆಕಟ್ಟಿಂದ ನೀರು ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾವಾಗ ಜಾಸ್ತಿ ಆಯಿತು ಎಲ್ಲರೂ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟಿಗೆ ಎಲ್ಲರೂ ಕೊಚ್ಕೊಂಡು ಹೋಗ್ತಾರೆ. 3 ಜನಕ್ಕೇನೋ ಈಜು ಬರ್ತಾ ಇತ್ತು, ಅವರು ಈಗ ಬದುಕಿದ್ದಾರೆ. ಮೊದಲೇ ಎಚ್ಚೆತ್ತುಕೊಂಡಿದ್ದರೆ ಇವತ್ತೊಂದು ದಿವಸ ಈ ಕುಟುಂಬ ಉಳಿತಾ ಇತ್ತು. ಇಷ್ಟು ಜನರಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅವ್ರು ಹೋಗಿ ನಿಂತ್ಕೊಂಡಿರೋದು ನೋಡಿ. ಯಾಕೆ ಹೋಗಬೇಕಾಗಿತ್ತು? ಆಮೇಲೆ ಇವ್ರು ನಿಂತ್ಕೊಂಡ ಮೇಲೆ ಡ್ಯಾಮಿಂದ ನೀರು ಜಾಸ್ತಿ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಜನ ಇದ್ದಾರಲ್ಲಿ, ಜನ ಇದ್ದಾರೆ ನೋಡಿ. ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇಂಥ ರಭಸದಿಂದ ಹರಿಯೋ ನದಿ ನೀರಲ್ಲಿ ಬದುಕುಳಿಯೋದು ತುಂಬ ಕಷ್ಟ. ಆ ಕಡೆಯಿಂದ ನೀರು ಬರ್ತಾ ಇದೆ ನೋಡಿ, ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ. ಈಜು ಬಂದರೂ ಕೂಡ ಕಷ್ಟ ಇಲ್ಲಿ ಬದುಕೋದು. ಅಂಥದ್ರಲ್ಲಿ 4 ಜನ ಬದುಕಿದ್ದಾರೆ. 3 ಜನ ಏನೋ ಈಜಿ ದಡ ಸೇರಿದ್ದಾರೆ. ಒಂದು ಹೆಣ್ಮಗುನ ಕಾಪಾಡಿದ್ದಾರೆ ಸ್ಥಳೀಯರು. ಆದರೆ ಇನ್ನು 5 ಜನ ಬಹುತೇಕ ಮಹಿಳೆಯರು ಅಂತ ಅನಿಸುತ್ತೆ. ಎಲ್ಲ ಮೃತಪಟ್ಟಿದ್ದಾರೆ. ಪಾಪ ದೊಡ್ಡ ದುರಂತ ಇದು. ಆರಂಭದಲ್ಲಿ ಎಲ್ಲರೂ ಕೂಡ ನಾಪತ್ತೆ ಅಂತಲೇ ಅಂದ್ಕೊಂಡಿದ್ದು, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ಅದರಲ್ಲಿ 3 ಜನ ಹೆಂಗೋ ಸಾಹಸ ಮಾಡಿ ಈಜಿ ದಡ ಸೇರಿದ್ದಾರೆ. ಇನ್ನೂ ಒಂದು ಮಗುನ ಸ್ಥಳೀಯರು ಕಾಪಾಡಿದ್ದಾರೆ. ಮಹಾರಾಷ್ಟ್ರದ ಲೋನಾವಾಲ ಹತ್ರ ಭುಷಿ ಅಣೆಕಟ್ಟು ನೋಡೋದಕ್ಕೆ ಈ ಕುಟುಂಬ ಬಂದಿತ್ತು. 9 ಜನರ ಕುಟುಂಬ. ನೋಡಿ, ಕೊಚ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ತಾವೆಲ್ಲ. ಒಬ್ಬೊಬ್ಬರೇ ಕೊಚ್ಕೊಂಡು ಹೋಗ್ತಾರೆ. ಎಂಥ ದುಸ್ಸಾಹಸ ಕೈ ಹಾಕ್ಬಿಡ್ತಾರಪ್ಪ ಇವರೆಲ್ಲ ಅಂತ ಅನ್ಸುತ್ತೆ. ಇವೆಲ್ಲ ನೋಡ್ತಾ ಇದ್ದೆ. ಆ ಎಳೆ ಮಗು ಎತ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕಾ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲೋನಾವಾಲ ಡ್ಯಾಮ್ ಇದೆ ಬಲಭಾಗದಲ್ಲಿ, ರೈಟ್ ವಿಂಡೋದಲ್ಲಿ ನೀವು ಕಾಣ್ತಾ ಇದೆಯಲ್ಲ, ಇದೇ ಲೋನಾವಾಲ ಡ್ಯಾಮ್. ಇಲ್ಲಿಂದನೇ ಬಿಟ್ಟಿರೋದು, ಭುಷಿ ಅಣೆಕಟ್ಟಿನಿಂದ ನೀರು ಬಿಟ್ಟಿರೋದು. ಇದು ನೋಡೋಕ್ಕೆ ಬಂದವರು ನೋಡಬೇಕು, ಖುಷಿ ಪಡಬೇಕು, ಹೋಗಬೇಕು. ಅಲ್ಲೆಲ್ಲೋ ನೀರು ಹರಿತಾ ಇರೋ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಹೋದರೆ ಇನ್ನೇನಾಗುತ್ತೆ ನೋಡಿ. ಕುಟುಂಬನೇ ಆಧಾರವಾಗಿದ್ದವರು 5 ಜನ ಹೋಗ್ಬಿಟ್ರು. 5 ಜನ ಮೃತಪಟ್ಟಿದ್ದಾರೆ. ಏನು ತಮಾಷೆನ? ಡ್ಯಾಮಿಂದ ನೀರು ಬಿಟ್ಟಾಗ ಅದನ್ನು ತಡೆಯೋಕ್ಕಾಗುತ್ತಾ ಯಾರಾದರೂ? ಅಷ್ಟು ರಭಸದಿಂದ ನೀರು ಬಿಟ್ಟರೆ ನಿಂತ್ಕೊಳ್ಳೋಕ್ಕಾಗುತ್ತಾ? ಅದರ ವಿರುದ್ಧವಾಗಿ ಪ್ರವಾಹಕ್ಕಿಂತ ಹೆಚ್ಚು ರಭಸವಾಗಿ ನೀರು ಹರಿತಾ ಇರುತ್ತೆ. ಪಾಪ ಅಲ್ಲಿ ನೋಡ್ತಾ ಇದ್ದವರು ಅಸಹಾಯಕರಾಗಿ ನೋಡ್ತಾ ಇದ್ದಾರೆ. ಅವ್ರಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಕೈಯಲ್ಲೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನೋಡ್ತಾ ಇದ್ದಂಗೆ 1, 2, 3, 4 ಅಂತ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಈಜು ಬಂತು, ಯಾರೋ ಒಂದು 3 ಜನ ಈಜ್ಕೊಂಡು ದಡ ಸೇರಿದ್ದಾರೆ. ಇನ್ನೊಬ್ಬರನ್ನ ಅಲ್ಲಿದ್ದ ಸ್ಥಳೀಯರೆಂಗೋ ಮಗುನ ರಕ್ಷಣೆ ಮಾಡಿದ್ದಾರೆ, ಒಂದು ಹೆಣ್ಣು ಮಗುನ. ಬಟ್ ಉಳಿದವ್ರ ಕಥೆ ಏನು?